ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ ತಿಳಿಸ್ತಾ ಜಯಪ್ರಕಾಶ್ ಸರ್ ಅವ್ರಿಗೂ ಹಾಗೂ ತಿಂಡೂರು ಸರ್ ಅವ್ರಿಗೂ ನಮಸ್ಕಾರ. ಇವತ್ತು ನಾವೆಲ್ಲರೂ ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ವಿಚಾರನ ಓದೋಕ್ಕೆ ಇಷ್ಟಪಡ್ತೀವಿ. ಆದರೆ ಯಾವ ವಿಚಾರನ ಯಾರ ಬಗ್ಗೆ ಓದ್ತೀವಿ ಅಂದರೆ ಜೀವನದಲ್ಲಿ ಗೆದ್ದಿರೋರು ಸಕ್ಸಸ್ಫುಲ್ ಪೀಪಲ್ ಬಗ್ಗೆ ನಾವೆಲ್ಲ ಸ್ಟಡಿ ಮಾಡ್ತೀವಿ, ಇನ್ಸ್ಪಿರೇಷನ್ ತಗೋತೀವಿ, ಮೋಟಿವೇಟ್ ಆಗ್ತೀವಿ. ಆದರೆ ಅತ್ಯದ್ಭುತವಾಗಿ ನಾವು ತಿಳ್ಕೊಬೇಕಾಗಿರೋದು ಫೇಲ್ಯೂರ್ಡ್ ಸ್ಟೋರೀಸ್. ತುಂಬಾ ತಿಳುವಳಿಕೆ ತಗೋಬೇಕಾಗಿರೋದು ಅವ್ರ ಹತ್ರ, ಆ ಅನುಭವದಲ್ಲಿ. ಎಕ್ಸಾಂಪಲ್ಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಪ್ರತಿಯೊಬ್ರು ಹೇಳೋದೆ, ಪ್ರತಿಯೊಬ್ರು ಲಕ್ಷಾಂತರ ಜನ ಮನೆಗಳಲ್ಲಿ, ದೇವ್ರ ಮನೆಯಲ್ಲಿ ಅವ್ರ ಫೋಟೋ ಇರುತ್ತೆ. ನಾನು ಕಣ್ಣಾರೆ ನೋಡಿದ್ದೀನಿ. ಅವ್ರನ್ನ ದೇವ್ರಂತ ಎದೆ ಮೇಲೆ ಹಚ್ಚಾಕ್ಸ್ಕೊಂಡಿರೋರು ಇದ್ದಾರೆ. ಕಾರಣ ಬರೀ ಅವರು ಸಕ್ಸಸ್ ಆಗಿದ್ದಾರೆ. ಇವತ್ತಿನ ದಿನ ಒಂದು ಸಮುದಾಯಕ್ಕೆ ಒಂದು ಶಕ್ತಿಯಾಗಿ ಇಡೀ ದೇಶಕ್ಕೆ ಅಲ್ಲ ಪ್ರಪಂಚಕ್ಕೆ ಮಾದರಿ ಆಗಿರೋದ್ರ ಕಾರಣದಿಂದ. ಆದರೆ ಅವರು ಗೆಲ್ಲೋದಕ್ಕೆ ಸವಾಲುಗಳನ್ನ ಯಾರು ಎಷ್ಟು ಪರಿಶೀಲನೆ ಮಾಡಿ ಅವ್ರ ಬಗ್ಗೆ ಎಷ್ಟು ಜನ ತಿಳ್ಕೊಂಡಿದ್ದಾರೆ ಅಂತ ತುಂಬಾ ಬೇಡ. ಪ್ರತಿ ಹಂತದಲ್ಲೂ ಹುಟ್ಟಿದಾಗಿಂದಲೂ ಅವ್ರು ನೋಡಿರೋದು ಅವಮಾನ ಪಡ್ತಾ ಅವ್ರನ್ನ ಮತ್ತೆ ನಿಲ್ತಾ ಬಂದ್ರು. ನಿಂತು ಗೆಲ್ಲಬೇಕು. ನನಗಾದ ಅವರಲ್ಲಿ ಸ್ವಾರ್ಥತೆ ಇಲ್ದಿರ ನನ್ನಂತೆ ಮತ್ತೊಬ್ಬರಿಗೆ ಸಮುದಾಯಕ್ಕೆ ಕೀಳರಿಮೆ ಇರಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ, ಆ ಉದ್ದೇಶದಿಂದ ಅವರು ಅವರ ಒಂದು ಇಂಟೆಲಿಜೆನ್ಸ್ ನ ಬೆಳೆಸ್ಕೊಂತಾ ಬಂದ್ರು, ಪದವಿಗಳನ್ನ ತಗೊಂತಾ ಬಂದ್ರು. ಅದನ್ನ ಒಂದು ಅಸ್ತ್ರ ಆಗಿ ಮಾಡಿಕೊಂಡು ಅದನ್ನು ಬೇರೆ ರೀತಿನಲ್ಲಿ ಬಿಟ್ರು. ಇದೇ ರೀತಿನಲ್ಲಿ ನಾನು ಒಬ್ಬ ಸಣ್ಣ ಯುವಕನ ಅನುಭವನ ಮಾತ್ರ ಇಲ್ಲಿ ಹೇಳ್ತೀನಿ, ಒಂದು ಕತೆ ಮುಖಾಂತರ ಹೇಳ್ತೀನಿ. ಒಬ್ಬ 2ನೇ ತರಗತಿ ಓದ್ತಿರ್ತಾನೆ ಹುಡುಗ, 2ನೇ ತರಗತಿ ಓದ್ತಿರ್ತಾನೆ. ಸ್ಕೂಲ್ಗೆ ಹೋಗೋದು ಬರೋದು, ಜೊತೆಗೆ ಆ ಒಂದು ವೃತ್ತಿಗೆ ನಾನು ನನ್ನ ಪರ್ಸನಲ್ ಕಾರ್ಯನೇ ಅಳವಡಿಸ್ಕೊತೀನಿ. ಆ ಹುಡುಗನಿಗೆ ಮನೆಯಲ್ಲಿ ಯಾವ ರೀತಿ ಅಂದ್ರೆ ತಾಯಿ ಬೆಳಿಗ್ಗೆ 3 ಗಂಟೆಗೆ ವ್ಯಾಪಾರಕ್ಕೆ ಹೋಗ್ಬೇಕು, ಬೆಳಿಗ್ಗೆನೆ ಹೋಗ್ಬೇಕು. 6:30 7 ಗಂಟೆಗೆ ಅವ್ರ ತಂದೆಯವರು ವೃತ್ತಿಗೆ ಹೋಗ್ತಾರೆ. ಆ ಹುಡುಗನಿಗೆ ನಾಷ್ಟ ಇರೋದಿಲ್ಲ, ಟಿಫನ್. ಸ್ಕೂಲ್ಗೆ ಹೋಗ್ಬೇಕು ಆ ಹುಡುಗ, ನಾಷ್ಟ ಇರೋದಿಲ್ಲ. ನಾವೆಲ್ಲ ರಾತ್ರಿ ಮಾಡಿರ್ತೀವಿ, ಮುದ್ದೆ ಆಗಿರ್ಬೋದು, ಅನ್ನ ಆಗಿರ್ಬೋದು. ಆ ರಾತ್ರಿ ಮುದ್ದೆನ ರಾತ್ರಿ ಸಾರಿಗೆ ಕಳಿಸ್ಕೊಂಡು ತಿನ್ಕೊಂಡು ಹೋಗ್ತಾನೆ. ಅದು ತುಂಬಾ ತಿನ್ನಲ್ಲ, ಯಾಕಂದ್ರೆ ಸ್ಕೂಲಲ್ಲಿ ಹೋದ್ರೆ ಮಲಗ್ತಾರೆ ಅಂತ ಸಿಚುವೇಶನ್ ಅವ್ರದ್ದು. ಇದ್ರ ಜೊತೆಗೆ ಅವನು ಸ್ಕೂಲ್ಗೆ ಹೋಗೋ ದಾರಿ 4 ಕಿಲೋಮೀಟರ್ ಇರುತ್ತೆ. ಸೈಕಲ್ ನಲ್ಲಿ ಹೋಗ್ಬೇಕು. ಸ್ಕೂಲಲ್ಲಿ ಮಧ್ಯಾಹ್ನ ಊಟ ಇರಲ್ಲ. ಒಂದೊಂದು ದಿನ ನಾಷ್ಟಕ್ಕೆ ರಾತ್ರಿ ಇತ್ತು, ಇಲ್ಲಾಂದ್ರೆ ಇಲ್ಲ. ಹಾಗೆ ಮಧ್ಯಾಹ್ನ ಸಹ ಅವನಿಗೆ ಊಟ ಇರಲ್ಲ, ಹೊರಗಡೆ ಹೋಗ್ತಿರ್ತಾನೆ. ಪ್ರೈವೇಟ್ ಸ್ಕೂಲಲ್ಲಿ ಅವನಿಗೆ ಫ್ರೆಂಡ್ಸ್ ಮುಂದೆ ಅವಮಾನ ಆಗ್ಬಾರ್ದು. ಸೊ ಅವನು ಹಸ್ಕೊಂಡಿರೋದು ರೆಡಿ, ಆದ್ರೆ ಅವಮಾನ ಪಡಕ್ಕಿಲ್ಲ. ಸ್ವಾಭಿಮಾನ ಹಸ್ಕೊಂಡಿದ್ರು ಹೊರಗಡೆ ಹೋಗಿ ಬಚ್ಚಿಟ್ಕೊಂಡಿರ್ತಾನೆ, ಯಾರು ಕಾಣಿಸ್ಕೊಂಡಿರ ಇರ್ತಾನೆ. ಆಗ ಒಂದಿನ ಅವ್ರ ಟೀಚರ್ಗೆ ಕಾಣಿಸ್ಕೊಂಡಾಗ ಮೇಡಮ್ ಕರ್ಬಿಟ್ಟು ಫ್ರೆಂಡ್ಸ್ ಹತ್ರ ಬ್ರೇಕ್ ತಗೊಂಡು ಪ್ಲೇಟಲ್ಲಿ 1-2-3 ಹತ್ರ ಶೇರ್ ಮಾಡಿಸ್ತಾರೆ. ಶೇರ್ ಮಾಡಿಸಿದಾದ್ಮೇಲೆ ಅವನು ತಿಂತಾನೆ. ಅವತ್ತೇನು ಓಕೆ ನನ್ನ ಫ್ರೆಂಡ್ಸ್ ತಾನೆ ಅಂದ್ಬಿಟ್ಟು ತಿಂತಾನೆ. ಆದ್ರೆ ಕ್ಲಾಸಲ್ಲಿ ಒಂದು ಕಮೆಂಟ್ ಬರುತ್ತೆ ಅವನಿಗೆ, ನಾವೆಲ್ಲ ತರೋದಿಲ್ವಾ, ಅವನು ತರಂಗಿಲ್ಲ, ನಾನು ತಿನ್ಲಿ ಬಿಡ್ರಿ, ನಾನು ಕೊಡಲ್ಲ ಅವನು ಹಿಂಗಂತಾನೆ. ಈ ಮಾತು ಕೇಳ್ದ ಅವನು 1 ವರ್ಷ ಒಡ್ಸ್ಕೊಂತಾನೆ, ಬೈಸ್ಕೊಂತಾನೆ, ಆದ್ರೂ ಊಟಕ್ಕೆ ಹೋಗಲ್ಲ. ಆದ್ರೆ ಅವನಲ್ಲಿ ಪ್ರತಿ ಹಬ್ಬ ಬಂದ್ರೆ, ಅವ್ರ ಮನೆಯಲ್ಲಿ ಪ್ರತಿ ಹಬ್ಬ ಬಂದ್ರೆ 3 ದಿನ 4 ದಿನ ನಿದ್ದೆ ಮಾಡಂಗಿಲ್ಲ. ಯಾಕಂದ್ರೆ ಹೂವು ವ್ಯಾಪಾರ ಮಾಡೋರು. ತಾಯಿ ರಾತ್ರಿ ಎಲ್ಲ ಹೂವು ಕೊಣಿಸ್ತಿದ್ರೆ ಅವನು ಕೂತ್ಕೊಂಡು ಹೂವು ಕೊಣಿಸೋನು, ತಾಯಿಗೆ ಹೆಲ್ಪ್ ಮಾಡ್ತಿದ್ದ. ಆ ತಾಯಿಯಿಂದ ಅವ್ನು ಯಾವ ರೀತಿ ಅಂದ್ರೆ, ತಾಯಿ ದೊಡ್ಡ ವಿದ್ಯಾವಂತರಲ್ಲ, ಅವ್ರ ಕಥೆಗೆ ಹೇಳ್ತಿರೋರು. ಯಾಕಂದ್ರೆ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಹೂವು ಕೊಣಿಸ್ಬೇಕು ಅಂದ್ರೆ ನಿದ್ದೆ ಬರಬಾರ್ದು ಅಂತ ತಾಯಿ ಕಥೆಗೆ ಹೇಳೋರು ಅವ್ರಿಗೆ. ಅವ್ನು ಕೇಳ್ತಾ ಹೂವು ಕೊಣಿಸೋನು. 12 ಗಂಟೆ 12:30 ಟೈಮ್ಗೆ ತಾಯಿಗೆ ನಿದ್ದೆ ಬರುತ್ತೆ. ತಾಯಿಗೆ ನಿದ್ದೆ ಬಂದಾಗ ಒಂದು ಅರ್ಧ ಗಂಟೆ ಮಲಗ್ತೀನೋ, ನೀನು ಅರ್ಧ ಗಂಟೆ ಆದ್ಮೇಲೆ ನನ್ನನ್ನ ಎಚ್ಚರ ಮಾಡು, ನಾನು ಮತ್ತೆ ಎದ್ದೇಳ್ತೀನಿ ಅಂತ ಹೇಳ್ತಾರೆ. ಈ ಮಾತು ಕೇಳಿಸ್ಕೊಂಡು ಅವನೇನ್ ಮಾಡ್ತಾನೆ, ಸರಿ ಮಲ್ಕೋ ಅಮ್ಮ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ,
ಆ ಹೂವನ ಅವ್ರ ತಾಯಿದು ಇವ್ರದು ಎರಡು ಸೇರಿಸಿ ಅವನೇ ಪೋಣಿಸ್ತಾನೆ. ಅವನೇ ಪೋಣಿಸಿ ಬೆಳಗ್ಗೆ 3 ಗಂಟೆ 3:15 ಟೈಮ್ಗೆ ತಾಯಿನ ಎಬ್ಬರಿಸ್ತಾನೆ. ಬ್ಯಾಗ್ಗೆ ಬೇಕಾಗಿರೋ ಹೂವನ್ನೆಲ್ಲ ತುಂಬಿಟ್ಟು ಅವನೇ ಅವ್ರ ತಾಯಿನ ಅಮ್ಮ ಎಲ್ಲ ರೆಡಿ ಇದೆ ನೀನ್ ತಗೊಂಡ್ ಮಾತ್ರ ಹೋಗ್ಬೋದಷ್ಟೇ ಅಂತ ಎಬ್ಬರಿಸಿ ಅದಾದ್ಮೇಲೆ ಅವ್ನು ಮಲಗ್ತಾನೆ. ಅದು ಅವ್ನ ಕಥೆಗಳು ಕೇಳ್ತಾ ಇದ್ರೆ ಅವನಿಗೆ ಮೋಟಿವೇಶನ್ ಅಲ್ಲೇ. ಯಾವ ರೀತಿ ಅಂದ್ರೆ ನಿಮ್ಗೆ ಕಥೆ ಹೇಳೋದಂದ್ರೆ ಅಭಿಮನ್ಯು ಕಥೆ ಹೇಳ್ಬೋದು. ಗರ್ಭದಲ್ಲಿ ಇದ್ದಾಗ ಚಕ್ರವ್ಯೂಹದ ಕಥೆನ ಅರ್ಧ ಕೇಳಿ ಅದನ್ನು ತಾಯಿ ಮುಖಾಂತರ ತನ್ನ ಮೆದುಳಿಗೆ ಹೋಗಿರುತ್ತೆ. ಈ ರೀತಿ ಆ ತಾಯಿ ಹೇಳ್ತಾ ಇರುತ್ತೆ ಕಥೆಗಳು ಮಹಾಭಾರತದಲ್ಲ, ರಾಮಾಯಣದ್ದು ಅಲ್ಲ, ಸ್ವಂತ ಫ್ಯಾಮಿಲಿನಲ್ಲಾಗಿರ್ತಕ್ಕಂಥದ್ದು, ಊರಲ್ಲಿ ದೊಡ್ಡ ದೊಡ್ಡ ಮನುಷ್ಯರದು, ಅಣ್ಣಂದ್ರದ್ದು, ಇವರ ಒಂದು ಸಾಧನೆ ಬಗ್ಗೆ ಹೇಳ್ತಾ ಇದ್ರು. ಇದೊಂದು ಮೋಟಿವೇಶನ್ ತಗೊಂಡು ಯಾವ ರೀತಿ ಹೋದ ಅಂದ್ರೆ ಅದೇ ಸ್ಕೂಲಲ್ಲಿ ಯಾರು ನಾನು ಅವ್ನು ಕೊಡಲ್ಲ ಅನ್ನೋ ಅದೇ ವ್ಯಕ್ತಿ ಕೈಯಿಂದ ಬಾಕ್ಸ್ಗಳನ್ನ ತರಿಸ್ಕೊಂಡ ಮಟ್ಟಕ್ಕೆ ಹೋದ. ಕೇಳಿ ಅಲ್ಲ, ಅವನು ಯಾವ ರೀತಿ ಹೋದ ಅಂದ್ರೆ ಒಂದು ಯೂನಿಟಿ ಮಾಡ್ದ. ಇಡೀ ಸ್ಕೂಲಲ್ಲಿ ಅವ್ರ ಊರವ್ರು ಅಂದ್ರೆ ಅವ್ರಿಗೆ ಸ್ಕೂಲಲ್ಲಿ HMA ಆಗಿರ್ಬೋದು, ಒಂಥರ ಫೀಸ್ ಪೇ ಮಾಡಲ್ಲ, ಲೇಟ್ ಕಮರ್ಸ್, ನೀಟ್ನೆಸ್ ಇಲ್ಲ, ಇದೊಂದು ಮನೋಭಾವ ಇತ್ತು ಆ ಗ್ರಾಮೀಣ ಹುಡುಗನ ಬಗ್ಗೆ. ಗ್ರಾಮೀಣ ಹುಡುಗರಿಗಿಂತ ಅವ್ರ ಸೀನಿಯರ್ಸ್ 4-5 ಇಯರ್ಸ್ ಎಲ್ಡರ್ಸ್ ಅವರು ಉಳಿಸ್ಕೊಂಡ್ ಬಂದಿರೋ ಹೆಸರನ್ನೇ ಈ ಹೆಸರನ್ನ ಹೋಗಿಸ್ಬೇಕು ಅನ್ನೋ ಮನೋಭಾವನೆ ಅವನಲ್ಲಿ. ಕ್ಲಾಸಲ್ಲಿ ತುಂಬಾ ಕಾಂಪಿಟೇಟರ್ಸ್ ಪ್ರೈವೇಟ್ ಸ್ಕೂಲಲ್ಲಿ ಕೇಳ್ಬೋದಲ್ವ ಸರ್, ಡ್ಯಾನ್ಸರ್ಸ್, ಆರ್ಟಿಸ್ಟ್, ಈ ತರ ಪ್ರತಿಯೊಂದು ಕಾಂಪಿಟೇಟರ್ಸ್ ನ ಅವನು ಯಾವ ರೀತಿ ನಾನೊಬ್ಬ ಲೀಡರ್ ಆಗ್ಬೇಕು ಅಂದ್ರೆ ನಾನು ಯಾವ ಕ್ವಾಲಿಟೀಸ್ ಇಟ್ಕೊಬೇಕು, ಎಲ್ಲಕ್ಕಿಂತ ಟಾಪ್ ಅಲ್ಲಿ ಇರಬೇಕು. ಡ್ಯಾನ್ಸ್ ಅನ್ನೋ ವಿಚಾರದಲ್ಲಿ ಕ್ರಾಸ್ ಮಾಡ್ದ, ಸಿಂಗರ್ ಆಗಿ ಕ್ರಾಸ್ ಮಾಡ್ದ, ಎಜುಕೇಶನ್ ಅಲ್ಲಿ ಓದೋದ್ರಲ್ಲಿ ಅವ್ರನ್ನ ಮೀರ್ಸ್ಕೊಂಡು ಬಂದ. ಈ ರೀತಿ ಮೀರ್ಸ್ಕೊಂಡು ಬಂದು ಒಂದು ಯೂನಿಟಿಗೆ ಏನ್ ಬೇಕು ಎಲ್ಲಾನು ಪಡ್ಕೊಂಡು ಯೂನಿಟಿ ಮಾಡಿ ಲೀಡರ್ ಆದ. ಆ ಲೀಡರ್ ಕ್ವಾಲಿಟಿ ಅಲ್ಲಿಂದ ಶುರುವಾಯಿತು. ಹೀಗೆ ಹಲವಾರು ರೀತಿ ಹಲವಾರು ಅನುಭವಗಳ ಮುಖಾಂತರ ಒಬ್ಬೊಬ್ರು ಒಂದೊಂದು ರೀತಿನಲ್ಲಿ ಸಾಧನೆ ಮಾಡ್ತಾರೆ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ.